ಇದ್ದೇನೆ. ಇವತ್ತಿನ ಕಾರ್ಯಕ್ರಮವನ್ನು ನಾವೆಲ್ಲರೂ ಸಾಹೇಬರ ಸನ್ಮಾನ ಕಾರ್ಯಕ್ರಮ ನೋಡಿದ್ರ ಸಾಹೇಬರು ಮಾಡಿದಂತ ಕೆಲಸಗಳ ಎಷ್ಟು ಎಲ್ಲ ಹಿರಿಯ ವಕೀಲರು ಹಿರಿಯರನ್ನದೇ ಮತ್ತು ಮಹಿಳಾ ವಕೀಲರು ಎಲ್ಲರೂ ಒಳ್ಳೆ ರೀತಿಯಿಂದ ಅವರಿಗೆ ಸನ್ಮಾನ ಮಾಡಿದ್ದು ಮತ್ತು ನಮ್ಮ ಬಾರ ಶಿಷ್ಯರಿಗೆ ಒಳ್ಳೆಯ ಹೆಸರು ಇಡೀ ಕರ್ನಾಟಕ ರಾಜ್ಯದ ಸಾಹೇಬರು ಮುಂದಿನ ದಿನಗಳಲ್ಲಿ ಹೈಕೋರ್ಟ್ ಅಲ್ಲ ಸುಪ್ರೀಂ ಕೋರ್ಟ್ ಹೋಗ್ತಕ್ಕಂಥ ಒಂದು ಅವಕಾಶ ಇದೆ. ಸಾಹೇಬರ ಮುನ್ನಾಬಾದ್ ದೇವರ ಆಶೀರ್ವಾದದಿಂದ ಸುಪ್ರೀಂ ಕೋರ್ಟ್ ಹೋಗ್ತಕ್ಕಂಥ ಒಂದು ಅವಕಾಶ ಇದೆ. ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಂಬೋದು ಇಷ್ಟೇ. ಮುನ್ನಾಬಾದ್ ಬಾಳ ಶಿಕ್ಷಕ ತಾವೆಲ್ಲ ಹಿರಿಯ ವಕೀಲರಿಗೆ ಜೂನಿಯರ್ ವಕೀಲ್ಸ್ಗಳಿಗೆ ತಾವೆಲ್ಲ ಕೊಟ್ಟಂತ ಮಾರ್ಗದರ್ಶನ ಮತ್ತು ಅನೇಕ ಕಿಡ್ನಾಪ್ 7 ಕೇಸ್ ಆಗಲಿ ಕಿಡ್ನಾಪ್ 2 ಕೇಸ್ ಆಗಲಿ ಅಂತಂದ್ರೆ ಯಾವ ತರ ನಾವೆಲ್ಲ ಸ್ಟಾರ್ಟಿಂಗ್ ಬಂದಾಗ ಸಾಹೇಬರು ಕೂಡ ಇಲ್ಲೆಲ್ಲ ಯಾರಿಗೂ ಸೆಷನ್ ಕೋರ್ಟ್ ಒಳಗೆ ಎದುರ್ತಾ ಇದ್ರು. ಅಂತ ಸಂದರ್ಭದಾಗ ಅನೇಕ ವಕೀಲರು ಮಹಿಳಾ ವಕೀಲರಾಗಲಿ ಜೂನಿಯರ್ ವಕೀಲರಾಗಲಿ ಎಲ್ಲರೂ ಆ ಕೋರ್ಟ್ ನಲ್ಲಿ ಹೋಗ್ಲಾಕ ಎದುರ್ತಾ ಇದ್ರು. ಅಂತ ಸಂದರ್ಭದಾಗ ಸಾಹೇಬರು ಮಧ್ಯಾಹ್ನ 3 ಗಂಟೆ ಆದ್ರೂ ಎಲ್ಲ ಜೂನಿಯರ್ ವಕೀಲಗಳಿಗೆ ತಗೊಂಡು ಕ್ಲಾಸ್ ಕೊಡ್ತಾ ಇದ್ರು. ಆ ಸಲುವಾಗಿ ಬಂದ 2 ವರ್ಷದಲ್ಲಿ ಅತ್ಯಂತ ಒಳ್ಳೆಯ ರೀತಿಯ ಸೇವೆ ಸಲ್ಲಿಸಿದ್ರು ಸಾಹೇಬ್ರೆ. ನೀವು ಮುಂದಿನ ದಿನಗಳಲ್ಲಿ ಇನ್ನ ಅತ್ಯಂತ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಮತ್ತು ನೀವು ನಮ್ಮ ಭಾರತ ಶಿಕ್ಷಣ ಮೇಲೆ ನಮ್ಮ ವಕೀಲ ಮೇಲೆ ಕಾಳಜಿ ಇದೆ ಸರ್. ಇಡೀ ರಾಜ್ಯದಲ್ಲಿ ನೀವೇ ಪ್ರಥಮ ಅಂತ ನಾನು ಅನಿಸ್ತದ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂದ್ರ ಅನೇಕ ಅಧಿಕಾರಿ ಹೊರಟಿರ್ತದ ಮತ್ತು ನಾಳೆ ಹೊರಟಿದ ಅದ್ರ ಈಗೆಲ್ಲ ವರ್ಗಾವಣೆ ಸಾಮಾನ್ಯ ಪ್ರಕ್ರಿಯೆ ಇದೆ. ಹುಟ್ಟು ಸಾವು ಖಚಿತ ಇದೆ. ಅದ್ರ ಬಗ್ಗೆ ನಮ್ದೆಲ್ಲ ಹೋರಾಟ ಇರ್ತದ. ನೀವೆಲ್ಲ ಮಾಡಿದ್ರೆ ಸಾಹೇಬ್ರೆ ನೀವು ನೆನೆಸ್ಕೊಳ್ತಕ್ಕಂಥ ಕೆಲಸ ನಾವು ಭಾರತ ಶಿಕ್ಷಣ ಆಗಲಿ ಮತ್ತು ನೆನೆಸ್ಕೊಳ್ತಕ್ಕಂಥ ನೀವು ಎಲ್ಲೇ ಇರಲಿ ಸರ್, ನೀವು ಚಿರಋಣಿಯಾಗಿದ್ರಿ. ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಕುಟುಂಬಕ್ಕೆ ಮತ್ತು ನಿಮಗೂ ಆಯುಷ್ ಆರೋಗ್ಯ ಕೊಡಿ ದೇವರು ಈ ದೇವರಲ್ಲಿ ನಾನು ಪ್ರಾರ್ಥನೆ ಸಲ್ಲಿಸ್ತೇನೆ. ಇಲ್ಲೆಲ್ಲ ನೇರದಂತೆ ಎಲ್ಲ ನಮ್ಮ ವಕೀಲ ಬಾಂಧವರಿಗೆ ಅವರೆಲ್ಲರ ಪರವಾಗಿ ನಾನು ಮತ್ತೊಮ್ಮೆ ನಮ್ಮಲ್ಲಿ ವಿನಯ ಪರವಾಗಿ ಎಲ್ಲೇ ಇರಲಿ ನಮ್ಮ ಮುನ್ನಾಬಾದ್ ಭಾರತ ಶಿಕ್ಷಣ ಮೇಲೆ ವಿಶೇಷವಾಗಿ ಕಾಳಜಿ ಇಡದಂತೆ ನನ್ನ ಕಳಕಳಿ ಮನವಿದೆ. ನನ್ನ ಸಭೆಗೆ ಈ ವೇದಿಕೆಗೆ ನನಗೆ ಅವಕಾಶ ಕೊಟ್ಟಂತ ಎಲ್ಲ ವಕೀಲರಿಗೂ ಮತ್ತು ನ್ಯಾಯಾಧೀಶರಿಗೂ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸಿ ಇಷ್ಟು ನಮ್ಮ ಮಾತುಗಳನ್ನು ಕೈಗೊಂಡಿದ್ದೇನೆ.